ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಈಗಾಗಲೇ ಸಿನಿಮಾ ತಂಡ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಟಾಕ್ಸಿಕ್ ಸಿನಿಮಾ ಇದೆ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಾಲು ಸಾಲು ರಜೆಗಳ ಒಂದು ಅಡ್ವಾಂಟೇಜ್ ಅನ್ನ ಸಿನಿಮಾ ತಂಡ ಪಡ್ಕೊಳ್ಳುವಂತಹ ಉದ್ದೇಶದಿಂದ ಇದೇ ಆಗಸ್ಟ್ಗೆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಇದರ ಜೊತೆಗೆ ಇದೇ ಆಗಸ್ಟ್ಗೆ ಬಾಲಿವುಡ್ ನ 2 ಸಿನಿಮಾ, ನ್ಯಾಚುರಲ್ ಸ್ಟಾರ್ ನಾನಿ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿನ್ನೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಸಿನಿಮಾ ಬಗ್ಗೆ ಅನೌನ್ಸ್ ಮಾಡಿದ್ರು. ಈ ಕಾರಣದಿಂದ ಈ ಒಂದು ಹಿಂದಿ ಸಿನಿಮಾ ಆಗಿರಬಹುದು, ನಾನಿ ಅವರ ಸಿನಿಮಾ ಡೇಟ್ಸ್ ಏನಾದ್ರು ಮುಂದಕ್ಕೆ ಹೋಗುತ್ತಾ ಅಥವಾ ಅದೇ ದಿನ ರಾಖಿ ಬಾಯಿಗೆ ಸಡ್ಡು ಹೊಡಿತಾರಾ? ವೈಟ್ ಮಾಡಿ ನೋಡ್ಬೇಕು. ಇದಾದ ನಂತರದಲ್ಲಿ ಈಗಾಗಲೇ 2 ಬಾರಿ ಟಾಕ್ಸಿಕ್ ಸಿನಿಮಾ ಮುಂದಕ್ಕೆ ಹೋಗಿತ್ತು. ಈಗಲೂ ನಾವು ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರ್ತೀವಿ. ಆಮೇಲೆ ನೀವು ಮತ್ತೆ ಮುಂದಕ್ಕೆ ಹೋಗ್ತೀರಾ ಏನು ಅಂತ ಒಂದಷ್ಟು ಜನ ಅಭಿಮಾನಿಗಳು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಖಿ ಬಾಯ್ ಯಶ್ ಅವರ ಲೆಕ್ಕಾಚಾರದ ಪ್ರಕಾರ ಏನ್ ಸಾಲು ಸಾಲು ರಜೆ ಇದೆ, ರಕ್ಷಾಬಂಧನ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಈದ್ ಇದೆ, ಓಣಂ ಇದೆ. ಈ ಒಂದಷ್ಟು ಹಬ್ಬಗಳ ಒಂದಷ್ಟು ಲಾಭವನ್ನ ಪಡ್ಕೊಳ್ಳಿಕ್ಕೆ ಸಿನಿಮಾ ತಂಡ ರೆಡಿ ಆಗಿದೆ. ಈಗಾಗಲೇ ಸಿನಿಮಾ ಬೆಟ್ಟದಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿದೆ. ಸ್ಮಾಲ್ ಗ್ಲಿಮ್ಸ್ ಆಗಿರಬಹುದು, ಗೀತು ಮೋಹನ್ ದಾಸ್ ಅವರ ಬರ್ತ್ಡೇ ದಿನ ಬಂದಂತಹ ಒಂದಷ್ಟು ಗ್ಲಿಮ್ಸ್ ಆಗಿರಬಹುದು, ಅದನ್ನೆಲ್ಲ ನೋಡಿ ಅಭಿಮಾನಿಗಳು ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಏನು ಎತ್ತ ಅನ್ನುವಂತಹ ಲೆಕ್ಕಾಚಾರದಿಂದ. ಸೊ ವೇಟ್ ಮಾಡಿ ನೋಡೋಣ. ಸಿನಿಮಾ ಇದೇ ಆಗಸ್ಟ್ 26ನೇ ತಾರೀಕು ಬರ್ತಾ ಇದೆ. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡುತ್ತಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.